ಆಕ್ಚುಲಿ ರಾಶಿಕ್ ಅವರಿಗೆ ಯಾವಾಗಲೂ ಇಲ್ಲಿ ತನಕನೂ ಗಿಲ್ಲಿನ ಕಂಡ್ರೆ ಆಗೋದೇ ಇಲ್ಲ. ಅದು ಯಾಕೆ ಅಂತ ಅರ್ಥ ಆಗಿಲ್ಲ. ಅಂದರೆ ಒಂದ್ಸಲ ಆ್ಯಕ್ಚುಲಿ ಗಿಲ್ಲಿ ಟೀಮು ಅಶ್ವಿನಿ ಟೀಮ್ ಅಂತ ಆದಾಗ ಗಿಲ್ಲಿಯವರ ಟೀಮಲ್ಲಿ ಆ್ಯಕ್ಚುಲಿ ರಾಶಿಕ್ ಅವರು ಇರ್ತಾರೆ. ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಕೂಡ ಮಾಡ್ತಾರೆ. ಈ ಒಂದು ಕಾವ್ಯ ಇದ್ದರೂ ಕೂಡ ಅಫ್ಕೋರ್ಸ್ ವೆರಿ ಡಿಸರ್ವಿಂಗ್ಲಿ ಅವ್ರು ಸೆಲೆಕ್ಟ್ ಮಾಡಿದ್ದು. ಅಂದರೆ ಬೇರೆಯವ್ರು ಏನು ಅಷ್ಟು ಆಟ ಆಡಿರಲಿಲ್ಲ ಅದೆಲ್ಲ. ಅಷ್ಟಾದರೂ ಕೂಡ ಯಾಕೆ ಅವ್ರ ಮಧ್ಯೆ ಅದು ಫ್ರಿಕ್ಷನ್ ಸರಿ ಆಗಲ್ಲ ಅಂತ ಇಲ್ಲಿ ತನಕನೂ ಸರಿ ಆಗಿಲ್ಲ. ಸಿ ರಾಶಿಕಾ ಆಸ್ ಅ ಪರ್ಸನ್ ಹೇಗೆ ಅಂದರೆ ಒಂದ್ಸತಿ ಏನೋ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಅದು ಸ್ವಲ್ಪ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅವಳಿಗೆ. ಈಗ ನನಗೆ ಏನಂದರೆ ಏನೋ ಮುಗೀತಾ, ಓಕೆ ಅದು ಮುಗೀತು, ಅದು ಬಿಟ್ಟು ಮುಂದಕ್ಕೆ ಹೋಗೋಣ. ಬಟ್ ಈಗ ಒಬ್ಬೊಬ್ರು ಒಂದೊಂಥರ ಇರ್ತಾರಲ್ವ. ನಾನದನ್ನ ಪ್ರಶ್ನೆನೂ ಮಾಡಕ್ ಹೋಗಿಲ್ಲ, ಏನಕ್ಕೆ ಗಿಲ್ಲಿಗೆ ನೀನು ಇದ್ದವ್ರು. ನಾನು ಅದೇ ಹೇಳಿದ್ನಲ್ಲ, ಅವಳ ಆಟ ಬೇರೆ ಇರ್ತಿತ್ತು, ಆಟ ಬಂದು ನನ್ನ ಆಟ ಬೇರೆ ಇರ್ತಿತ್ತು. ನಾನು ಇದ್ದವರು ಕೇಳಲೂ ಇಲ್ಲ. ಬಿಕಾಸ್ ನಾನು ಗಿಲ್ಲಿ ಜೊತೆ ಚೆನ್ನಾಗೇ ಇದ್ದೆ, ನಂದು ಅವನು ಬಾಂಡಿಂಗ್ ಬೇರೆ ಥರ ಇತ್ತು. ಬಟ್ ರಾಶಿಕಂಗೆ ಎಲ್ಲೋ ನಾನು ಹೋಗಿ ಒಪಿನಿಯನ್ ಕೊಡೋಕ್ಕೂ ಆಗಲ್ಲ. ಬಿಕಾಸ್ ಒಬ್ರ ಮೇಲೆ ಅವ್ಳಿಗೆ ಈ ಥರ ಒಪಿನಿಯನ್ ಇದೆ ಅಂದರೆ ನಾನು ಇನ್ಫ್ಲೂಯೆನ್ಸ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ಳಿಗೆ ಏನಾಗಿದೆ, ಏನು ಅನಿಸಿದೆ ಅಂತ ಅವಳಿಗೆ ಗೊತ್ತು. ಸೊ ಅದೇನಕ್ಕೆ ಅಂದರೆ ಮೇ ಬಿ ಆ್ಯಕ್ಚುಲಿ ಫ್ಯಾಮಿಲಿ ವೀಕಲ್ಲಿ ಸಿಕ್ಕಾಬಟ್ಟೆ ಸರ್ಪ್ರೈಸ್ ವ್ಯಕ್ತಪಡಿಸಿದವ್ರೆ. ಇವ್ರು ಯಾಕೆ ಎಲ್ಲರೂ ಇವನನ್ನ ಇಷ್ಟಪಡ್ತಿದ್ದಾರೆ, ಗಿಲ್ಲಿಲ್ಲ ಅಂಥದ್ದು ಏನಿದೆ? ಯಾಕಂದ್ರೆ ಅವ್ರು ಮಾತಾಡಿದ್ದು ಇದೆ, ಏನು ಮಾಡ್ತಾ ಇದ್ದಾನೆ ಅವನು, ಸುಮ್ಮನೆ ಹೆಂಗೋ ಬಿದ್ಕೊಂಡಿರ್ತಾನೆ, ಏನೋ ಕಾಮಿಡಿ ಮಾತಾಡ್ತಾನೆ, ಇವ್ನು ಯಾರು ಇಷ್ಟಪಡ್ತಾರೆ ಅನ್ನೋ ಥರನೇ ತಲೆಯಲ್ಲಿ ಇದೆ ಅವರಿಗೆ. ಸರ್ಪ್ರೈಸ್ ಆದರು ತುಂಬ ಜನ ಆ್ಯಕ್ಚುಲಿ. ಅಂದರೆ ಅವ್ರ ಬಗ್ಗೆ ಗಿಲ್ಲಿ ಬಗ್ಗೆ ಹೊಗಳಿದಾಗ ಎಸ್ಪೆಷಲಿ ಧನುಷ್ ಅವ್ರು ಹೇಳ್ತಾರಲ್ಲ, ನಾನು ಗಿಲ್ಲಿಗೆ ಓಟ್ ಆಗ್ತಿದ್ದೆ ಧನುಷ್ ಇಲ್ಲದೆ ಇದ್ರೆ ಅಂತ. ಅವಾಗೆಲ್ಲ ಯಾಕೆ ಅಂತೆಲ್ಲ ಅವ್ರಿಗೆ ಈಸ್ ಲೈಕ್ ಸರ್ಪ್ರೈಸ್ಡ್. ಅವ್ರಿಗೆ ಯಾಕೆ ಲೈಕ್ ಗಿಲ್ಲಿ ಏನು ಅಲ್ಲ ಅಂತ ಅನ್ಸುತ್ತೆ ಅಂತ. ಸರ್ ಸಿ, ನಾವು ನೋಡೋ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ ಇರುತ್ತೆ, ಅವ್ರು ನೋಡೋ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ ಇರುತ್ತೆ. ಈಗ ಅವ್ರು ಕಂಪೇರ್ ಮಾಡೋದು ಮೇ ಬಿ ಟಾಸ್ಕ್ ಅಂತ ಬರಲಿ, ಮನೆ ಕೆಲಸ ಅಂತ ಬರಲಿ, ಅಲ್ಲೆಲ್ಲ ನೋಡ್ಬಿಟ್ಟು ಕಂಪ್ಯಾರಿಸನ್ ಮಾಡ್ತಿದ್ರು. ಬಟ್ ನಾವು ಆಸ್ ಅ ಕಂಟೆಂಟ್ ಕ್ರಿಯೇಟರ್ ನಾನು ನೋಡೋದಾದ್ರೆ ಹೀ ಈಸ್ ಲೈಕ್ ಡೂಯಿಂಗ್ ಜಸ್ಟಿಸ್ ಫಾರ್ ದ ಶೋ ಅಲ್ವಾ. ಈಗ ನಾನು ಒಂದು ಪಾಯಿಂಟಲ್ಲಿ 1 to 11 ಪೊಸಿಷನ್ ನಿಲ್ಲಿಸ್ಬಿಟ್ಟು ನನ್ನ 10th ಪೊಸಿಷನಲ್ಲಿ ನಿಲ್ಲಿಸ್ತಾನೆ ಧನು. ನಿಲ್ಲಿಸ್ಬಿಟ್ಟು ನಾನು ಅವಾಗ ಮಾತಾಡ್ತೀನಿ, ಅವಾಗ ಮಾತಾಡಲೇಬೇಕಾಗತ್ತೆ. ಯಾಕಂದರೆ ನಾನು ಅವಾಗ ಕಂಪೇರ್ ಮಾಡ್ತೀನಿ ನಾನು. ಬಿಕಾಸ್ ನನ್ನ ಆಟ ಬೇರೆ, ಗಿಲ್ಲಿ ಆಟ ಬೇರೆ, ಧನು ಆಟ ಬೇರೆ. ಈಗ ನನ್ನ ಪ್ಲಸ್ ಪಾಯಿಂಟ್ಸ್ ಬೇರೆ ಇರ್ಬೋದು, ಗಿಲ್ಲಿದ ಪ್ಲಸ್ ಪಾಯಿಂಟ್ ಬೇರೆ ಇರ್ಬೋದು. ಬಟ್ ಕಂಪ್ಯಾರಿಸನ್ ಮಾಡಬೇಕು ಅನ್ನೋ ಸಿಚುವೇಶನ್ ಆಬ್ವಿಯಸ್ಲಿ ಮಾತಾಡಬೇಕಾಗತ್ತೆ. ಅವಾಗ ನಾನು ಹೇಳ್ತೀನಿ, ಓಕೆ ಅವ್ನು ಬರೀ ಮನೆ ಕೆಲಸ ಮಾಡ್ತಿರ್ತಾನೆ, ಅಲ್ಲ ಮನೆ ಕೆಲಸ ಮಾಡಲ್ಲ, ಬಟ್ ಆದರೂ ಸೆಕೆಂಡ್ ಪೊಸಿಷನಲ್ಲಿ ನಿಲ್ಸಿದ್ಯಾ, ಅವ್ನು ಕಾಲು ಎಳಿತಿರ್ತಾನೆ, ಒಬ್ರಿಗೆ ಹರ್ಟ್ ಮಾಡ್ತಾನೆ. ಬಿಕಾಸ್ ಶೋ ಅಂತ ಬಂದಾಗ ಸರ್, ಆಸ್ ಅ ಕಾಂಪಿಟೇಟರ್ ನೋಡೋಕೆ ಹೋದರೆ ಯು ಶುಡ್ ಡಿಫೆಂಡ್ ಯುವರ್ ಸೆಲ್ಫ್ ಫಸ್ಟ್ ಬರೋದೇ ಅದು. ಬಟ್ ನಾನು ಅದನ್ನು ಅಲ್ಲಿಗೆ ಬಿಡ್ತಿದ್ದೆ. ಬಿಕಾಸ್ ನನಗೆ ಗೊತ್ತಿತ್ತು ಅವನ ಆಟ ಅವನು ಆಡ್ತಿದ್ದಾನೆ, ನನ್ನ ಆಟ ನಾನು ಆಡ್ತಾ ಇದ್ದೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಅದನ್ನ ಹೋಲ್ಡ್ ಮಾಡ್ತಿದ್ರು. ನೆಕ್ಸ್ಟ್ ಏನಾರು ಸಿಕ್ಕಿದ್ರೆ ಅಲ್ಲಿ ನಾನು ಹೇಳ್ತೀನಿ ಅಂತ ಕಾಯ್ಕೊಂಡಿರ್ತಿದ್ರು. ಸುಮಾರು ಸತಿ ನಾಮಿನೇಷನ್ ಅಂತ ಬರಲಿ, ಅದು ಇದು ಬರಲಿ, ಹಿಂದಿನೆಲ್ಲ ಎತ್ಕೊಂಬಂದು ಅಲ್ಲ. ಕರೆಕ್ಟ್. ಅದು ರಜತ್ ಅವ್ರು ಅಡ್ರೆಸ್ ಮಾಡ್ತಾರೆ ಅದನ್ನ, ಬರೀ ಅದೇ ಹೇಳ್ತಿದ್ದೀರಾ, ಕಾಮಿಡಿ ಅಂತಾನೆ ಹೇಳ್ತೀರಾ ಗಿಲ್ಲಿಗೆ ಅಂತ. ಗೊತ್ತು. ನನಗೂ ಒಂದು ಪಾಯಿಂಟಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಸಿ ಅವನಿಗೆ ಅದು ತಮಾಷೆ ಅಂತ ಅನ್ನಿಸ್ತಾ ಇದೆ, ಎಲ್ಲ ಅನ್ನಿಸ್ತಾ ಇದೆ ಅಂದರೆ ನಾವು ಪ್ರತಿ ವಾರ ಹೇಳಿದ್ರು ನಾನೊಂದು ನಾಮಿನೇಷನ್ ವೇಸ್ಟ್ ಮಾಡ್ಕೋತಾ ಇದ್ದೀನಿ ಅಲ್ವಾ. ನಾನು ಗಿಲ್ಲಿ ಅಂತ ಹೇಳ್ತಾ ಹೋದರೆ ಅವ್ರು ಸೇವ್ ಆಗೇ ಆಗ್ತಾರೆ ಹೆಂಗಿದ್ರು. ನನ್ಗೆ ಗೊತ್ತಾಯಿತು, ಓಕೆ ಅವ್ನಿಗಿದು ವರ್ಕ್ ಆಗ್ತಾ ಇದೆ. ಲೈಕ್ ಆಸ್ ಅ ಕಂಟೆಂಟ್ ಕ್ರಿಯೇಟರ್, ಆಸ್ ಅ ಕಾಮಿಡಿಯನ್, ನೀನು ತಮಾಷೆ ಮಾಡ್ಕೊಂಡು ನೀನು ಚೆನ್ನಾಗಿ ಆಡ್ತಾ ಇದೆಯಾ ಅಂದರೆ ಜನ ಆಬ್ವಿಯಸ್ಲಿ ನಿನ್ನ ಲೈಕ್ ಮಾಡೇ ಮಾಡ್ತಾರೆ. ಈಗ ನಾನು ಹೋಗ್ಬಿಟ್ಟು ಗಿಲ್ಲಿ ಹರ್ಟ್ ಮಾಡಬೇಡ ಹೇಳ್ಬೋದು, ಒಂದು 5 ಸತಿ ಹೇಳ್ಬೋದು. 6ನೇ ಸತಿಗೆ ಅಟ್ಲೀಸ್ಟ್ ಇನ್ನೊಬ್ರು ಇದ್ದಾರೆ, ಅವರು ಏನೋ ಮಾಡಿದ್ದಾರೆ, ಅವ್ರನ್ನ ನಾಮಿನೇಟ್ ನಾನು ಮಾಡ್ತಿಲ್ಲ ಅಂದಾಗ ಓಕೆ ಗಿಲ್ಲಿ ತಿಳ್ಕೋತಾ ಇಲ್ಲ, ಓಕೆ ಇನ್ನೊಬ್ರು ಇದ್ದಾರೆ, ಅವ್ರು ಆಬ್ವಿಯಸ್ಲಿ ನಾನು ಪಾಯಿಂಟ್ ಔಟ್ ಮಾಡಲೇಬೇಕಾಯ್ತು. ಅವಾಗ ನಾನು ಚೇಂಜ್ ಮಾಡ್ಬಿಟ್ಟು ಇನ್ನೊಬ್ರು ಕೊಡ್ತೀನಿ. ಸೊ ಆ ಸಿಚುವೇಶನ್ ಆಗಿತ್ತು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.